ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. FCRA ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಸ್ಟೆಪ್ ಅನ್ನ ಇಟ್ಟಿದ್ದಾಗಿದೆ. ಕಾಂಗ್ರೆಸ್ಗೆ ಈಗ ಬಿಗ್ ಸೆಟ್ ಬ್ಯಾಕ್. ಇದನ್ನು ಸ್ಕ್ರಾಪ್ ಮಾಡಬೇಕು, ವಿತ್ಡ್ರಾ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದ ಸೆಷನ್ನಲ್ಲಿ ಹಂಗಾಮ, ಹೈಡ್ರಾಮಾ ಸೆಷನ್ ಪದೇ ಪದೇ ಮುಂದೂಡಿಕೆ ಅನ್ನೋದನ್ನೇ ನೋಡ್ತಾ ಇದ್ದೀವಿ. ಅದರ ಅಸಲಿ ಸೀಕ್ರೆಟೇ FCRA ಬಿಲ್ ಬರಬಾರ್ದು ಅನ್ನೋ ಆಕ್ರೋಶ ಈಗಾಗಲೇ ಕಮಲಪಾಳ್ಯದಿಂದ ಸಿಡಿದಿತ್ತು, ಗಮನಿಸಿದ್ವಿ. ಈಗ ನೋಡಿ, FCRA ವಿಚಾರದಲ್ಲಿ ಸರ್ಕಾರ ಸ್ಟೆಪ್ಪನ್ನು ತಗೊಂಡಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಒಂದು ಕಡೆ ಈಗಾಗಲೇ ನೋಡಿದ್ವಿ, ಮಧ್ಯಾಹ್ನ ಅಮಿತ್ ಶಾ ಅವರು ಓಪನ್ ಚಾಲೆಂಜ್ ಹಾಕಿದ್ರು. 2 ಗಂಟೆಗೆ ರಿಟರ್ನ್ ಲೆಟರ್ ಕೊಡಿ ಸ್ಪೀಕರ್ಗೆ. ನಿಮಗೆ ಡಿಸ್ಕಷನ್ ಬೇಕೋ ಬೇಡವೋ, ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮೇಲೆ ನೀವು ಫೈರಿಂಗು ಮತ್ತೊಂದು ಏನಕ್ಕೆ ಕೇಳ್ತಿರೋ ಕೇಳಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು 3 ಗಂಟೆಯಿಂದ ನಾಳೆ 3 ಗಂಟೆ ತನಕ ಡಿಸ್ಕಷನ್ ಮಾಡೋಣ ಅಂತ ಓಪನ್ ಚಾಲೆಂಜ್ ಹಾಕಿದ್ರಲ್ಲ, ಅದನ್ನು ಗಮನಿಸಿದ್ವಿ. ಅದರ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಆಫ್ ಮೀಟಿಂಗ್ಸ್ ಆಗ್ತಾನೇ ಇದ್ದಾವೆ. ಪದೇ ಮೀಟಿಂಗ್ಗಳು. ಕಿರಣ್ ರಿಜಿಜು ಮತ್ತು ಪ್ರಮುಖರು ಬಿರ್ಲಾ ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ, ಸ್ಪೀಕರ್ ಅವ್ರ ಜೊತೆ ಮೀಟಿಂಗ್ ಆಗ್ತಾಯಿದೆ. ಸೊ ಈಗ ಅಮಿತ್ ಶಾ ಅವರ ಎಂಟ್ರಿ ಏನೋ ಒಂದು ದೊಡ್ಡ ಆಘಾತಕಾರಿ ಆಗಿರುತ್ತೆ ಪ್ರತಿಪಕ್ಷಗಳಿಗೆ ಅನ್ನೋದರ ಸೂಚನೆ ಕಾಣಿಸ್ತಾ ಇದೆ. ಪ್ರತಿಪಕ್ಷಗಳು ಓಡ್ ಹೋಗಿದ್ದಾರೆ ಅಮಿತ್ ಶಾ ಅಂತಿದ್ದವರು ಈಗ ಈ ಡಿಸ್ಕಷನಿಂದ ಓಡ್ ಹೋಗ್ತಿರೋದು ನೋಡಿದ್ರೆ, FCRA ವಿಚಾರದಲ್ಲಿ ಏನು ಹಾಗಾದರೆ ಇದು JPCಗೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಈಗ ಕಳಿಸ್ಕೊಡ್ಲಾಗಿದೆ. ವಿಪರ್ಯಾಸ ಅಂದರೆ ಫಸ್ಟು FCRA ವಿರೋಧಿಸಿದ್ರು. FCRA ಅಂದರೆ ಏನು? ಫಾರಿನ್ ಫಂಡ್ ಬರೋದನ್ನು ರೆಗ್ಯುಲೇಟ್ ಮಾಡ್ತಾರೆ. ರೆಗ್ಯುಲೇಷನ್ ಅಂದರೆ ಸ್ಟಾಪ್ ಮಾಡಲ್ಲ. NGOಗಳು ರಿಸೀವೇ ಮಾಡ್ಕೊಳ್ಬಾರ್ದು ವಿದೇಶದಿಂದ ಅನ್ನೋ ಕಂಡೀಷನ್ ತರ್ತಾನೇ ಇಲ್ಲ. ಬದಲಾಗಿ ನೀವು ಏನಕ್ಕೆ ತೊಗೊಂಡಿದ್ದೀರೋ ಅದಕ್ಕೆ ಯೂಸ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೋ ಸರ್ವಿಸ್ ಮಾಡ್ತಿರೋ NGO ಇರುತ್ತೆ. ಆ NGO ಶಿಕ್ಷಣ ಕ್ಷೇತ್ರಕ್ಕೆ ಹಾಕಬೇಕು ಇಂತಹ ಚಟುವಟಿಕೆಗಳು ಅಂತ ನಿಗದಿಪಡಿಸಿರ್ತಾರೆ. ಶಿಕ್ಷಣ ಕ್ಷೇತ್ರ ಅಂದರೆ ಏನು? ಬಡ ಮಕ್ಕಳಿಗೆ ಓದಿಸೋದು, ಇಲ್ಲಾಂದರೆ ಎಜುಕೇಟ್ ಮಾಡೋದು ಸೊಸೈಟಿಯನ್ನು, ಇಲ್ಲ ಯಾರಿಗೋ ಸ್ಕಾಲರ್ಶಿಪ್ ಕೊಡೋದು, ಏನೋ ಒಂದಿಷ್ಟು ನಿಗದಿಪಡಿಸಿದೆ ಇಂತಿಷ್ಟು ಆ್ಯಕ್ಟಿವಿಟಿ ಒಂದೊಂದು ಸೆಕ್ಟರಲ್ಲಿ. ಎಜುಕೇಷನ್ ಅಂದರೆ ಇಂಥದ್ದೇ ಆ್ಯಕ್ಟಿವಿಟಿ ಮಾಡಬೇಕು, ರಿಲಿಜಿಯಸ್ ಅಂದರೆ ಇಂಥದ್ದೇ ಮಾಡಬೇಕು ಅಂತ ಲಿಸ್ಟ್ ಔಟ್ ಮಾಡಿರ್ತಾರೆ. ಸೊ ಅದಕ್ಕೆ ಅಂತ ತೊಗೊಂಡು ಇನ್ನೇನಕ್ಕೋ ಹೋಗ್ಬೋದಲ್ಲ. ಫಂಡ್ ಬರೋದು ಮಾತ್ರ ಕಾಣುತ್ತೆ, ಅದು ಎಲ್ಲಿಗೆ ಹೋಯ್ತು ಅನ್ನೋದು ಗೊತ್ತೇ ಆಗಲ್ಲ. ಅದನ್ನು ರೆಗ್ಯುಲೇಷನ್ ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಮಾಡುತ್ತೆ. ಇಷ್ಟೇ, ಪಾರದರ್ಶಕವಾಗಿರುತ್ತೆ. ಯಾರು ಕೊಟ್ಟರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಎಲ್ಲಿಗೆ ಹೋಯ್ತು, ಯಾವ ರಾಜ್ಯದಲ್ಲಿ ಎಷ್ಟು ಲಕ್ಷ ಎಷ್ಟು ಕೋಟಿ ಖರ್ಚಾಯಿತು, ಪ್ರತಿಯೊಂದು ಲೆಕ್ಕ ಹಿಡಿತಾರೆ. ಅಷ್ಟೇ, ಲೆಕ್ಕ ಇಡೋದು ಬಿಟ್ಟಿಲ್ಲಿ ಇನ್ನೇನು ನಡೆಯಲ್ಲ. ಇದಕ್ಕಿಷ್ಟು ವಿರೋಧ ವ್ಯಕ್ತವಾಗ್ತಿತ್ತು. ಫಸ್ಟು FCRAನ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸಿ ಅಂತ ಕೇಳುತ್ತೆ ಕಾಂಗ್ರೆಸ್ಸು. ಆದರೆ ಆಮೇಲೆ ಏನು ಮಾಡ್ತು? ಬೇಡ, ಸ್ಕ್ರ್ಯಾಪ್ ಮಾಡಿ ಅಂತ ಕೂರ್ತು. ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. AICC ಅಧ್ಯಕ್ಷರ ಹಿರಿಯ ನಾಯಕ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ, JPC ಕಳಿಸ್ಲೇಬೇಕು ಅಂತ ಹೇಳಿದ್ದು. ಈಗ ಬಂದಿದೆ JPC ಕಳಿಸ್ಕೊಡ್ತಿದ್ದೀವಿ ಅಂತ. ಅಮಿತ್ ಶಾ ಅವರು ಏನೇನು ಬದಲಾವಣೆಗಳಾಗಬೇಕು ಅನ್ನೋ ಆಗ್ರಹ ಇದೆಯೋ ಅಧ್ಯಯನ ಆಗಲಿ, ಅಭಿಪ್ರಾಯ ಸಂಗ್ರಹ ಆಗಲಿ, ನೆಕ್ಸ್ಟ್ ವಿಂಟರ್ ಸೆಷನ್ಗೆ ಬರುತ್ತೆ FCRA. ಈಗ 21 ಮೆಂಬರ್ಸ್ ಕಮಿಟಿ ರಾಜ್ಯಸಭೆಯಿಂದ ನಾಮಿನೇಟ್ ಮಾಡ್ತಾರೆ. ಸಭಾಧ್ಯಕ್ಷರು ಅದನ್ನು ಲಿಸ್ಟ್ ಮಾಡ್ತಾರೆ, ರಾಜ್ಯಸಭೆಯಿಂದ ಯಾರು ಇರ್ತಾರೆ JPCಲಿ ಮೆಂಬರ್ಸು ಅಂತ. ಇಂಥವ್ರು 21 ಜನರ JPC ರೆಡಿ ಆಗುತ್ತೆ. ಅವರು ಅಧ್ಯಯನ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಕ್ರಾಸ್ ದ ಕಂಟ್ರಿ ರೆಡಿ ಮಾಡ್ತಾರೆ ರಿಪೋರ್ಟು. ವಿಂಟರ್ ಸೆಷನ್ನಿಗೆ ಬರುತ್ತೆ. ವಿಂಟರ್ ಸೆಷನ್ ಕೊನೆಗೆ ಇದು FCRA ಬರುತ್ತೆ, ಆವಾಗ ನಡೆಯುತ್ತೆ. ಇದನ್ನೇ ಫಸ್ಟ್ ಕೇಳಿದ್ದಲ್ವ ಕಾಂಗ್ರೆಸ್ಸು. ಈಗ FCRA ಕೊಡೋಕ್ಕೂ ರೆಡಿ ಆಗಿಬಿಡ್ತು ಕೇಂದ್ರ ಸರ್ಕಾರ. ಇನ್ಫ್ಯಾಕ್ಟ್ FCRA ಬಿಲ್ ಪಾಸ್ ಮಾಡ್ಕೊಳ್ಳೋದೇನು ಕಷ್ಟ ಆಗಿರಲಿಲ್ಲ ಇವರಿಗೆ. ಕೇಂದ್ರ ಸರ್ಕಾರಕ್ಕೆ ನಂಬರ್ ಗೇಮಲ್ಲಿ ಕಷ್ಟನೇ ಆಗಿರಲಿಲ್ಲ. ಬಟ್ ಇಂಥದ್ದೆಲ್ಲ ಸಾಮಾಜಿಕವಾಗಿ ಸೂಕ್ಷ್ಮ ವಿಚಾರಗಳನ್ನು ಹೊಂದಿರೋದೆಲ್ಲ ಹಾಗೆಲ್ಲ ಮಾಡಬಾರ್ದಲ್ಲ. ಚರ್ಚೆ ಮಾಡಿ ಆರೋಗ್ಯಕರವಾದ ದಾರಿಲಿ ಸಾಗಬೇಕು ಅಂತ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇವ್ರು ಕೇಳಿದ ತಕ್ಷಣ ಕಳ್ಸೋಕ್ಕೆ ರೆಡಿ ಆಗಿಬಿಟ್ರು ಅಮಿತ್ ಶಾ. ಅದು ಸರ್ಪ್ರೈಸ್ ಆಯಿತು ಈಗ ಕಾಂಗ್ರೆಸ್ಗೆ. ಈಗ ಬೇಡ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಳಿಸೋದು ಬೇಡ, ಸ್ಕ್ರ್ಯಾಪ್ ಆಗಬೇಕು, ಈ ಬಿಲ್ ಟೇಬಲ್ಲೇ ಮಾಡಬಾರ್ದು, ವಿತ್ಡ್ರಾ ಮಾಡ್ಕೋಬೇಕು ಅಂತ ಹಠ ಹಿಡಿದಿದ್ದಾರೆ. ಸೊ ನಿನ್ನೆ ತನಕ ಒಂದು, ಇವತ್ತು ಹೆಂಗದು ಹೊಸದ ಆಯಾಮವನ್ನು ಪಡ್ಕೊಳ್ತು, ಹೊಸ ದಾರಿ ಹಿಡಿದಿದ್ಯಾಕೆ, ಹೊಸ ಟ್ವಿಸ್ಟ್ ಕೊಟ್ಟಿದ್ಯಾಕೆ ಕಾಂಗ್ರೆಸ್ಸು? JPC ಬೇಡ, ಸ್ಕ್ರ್ಯಾಪ್ ಮಾಡಿ, ಈ ರೀತಿಯ ಹಠ ಹಿಡಿದಿದ್ಯಾಕೆ ಕಾಂಗ್ರೆಸ್ಸು? ಅಮೆರಿಕ ಜನಪ್ರತಿನಿಧಿ ಇದೇ ರೀತಿ ಕೇಳ್ತಾನೆ,
ಏನು FCRA ಬಿಲ್ ಏನಾದರೂ ನೀವು ಟೇಬಲ್ ಮಾಡಿದ್ರೆ, ಆ ಕಾಯ್ದೆ ತಂದರೆ ಹುಷಾರು, ಭಾರತದ ಜೊತೆ ಅಮೆರಿಕ ಸಂಬಂಧ ಕಟ್ ಆಗುತ್ತೆ, ನಮ್ಮ ಈ ರಾಜತಾಂತ್ರಿಕ ಮತ್ತು ವಾಣಿಜ್ಯ ವ್ಯಾಪಾರ ಸಂಬಂಧ ಎಲ್ಲ ರಿವ್ಯೂ ಮಾಡಬೇಕಾಗತ್ತೆ, ಹುಷಾರ್ ಅಂತ ಭಾರತವನ್ನು ಹೆದರಿಸುತ್ತೆ ಅಮೆರಿಕ. ಅಲ್ಲಿನ ಸೆನೆಟರ್ ಅವ್ರಿಗೆ ನಮ್ಮ ಬಿಸ್ನೆಸ್ಸಲ್ಲಿ ಏನು ಕೆಲಸ ಅನ್ನೋದು ಗೊತ್ತಿಲ್ಲ, ನಮ್ಮ ಕಾಯ್ದೆ ಕಾನೂನಲ್ಲಿ ಅವ್ರು ಯಾಕೆ ಮೂಗು ತೋರಿಸ್ತಾರೆ ಗೊತ್ತಿಲ್ಲ. ಎಲ್ಲ ದೇಶಗಳಿಗೂ ಇದೆ ಫಾರಿನ್ ಫಂಡ್ ಕಂಟ್ರೋಲ್ ಮಾಡುವಂಥ ಕಾಯ್ದೆ, ನಾವು ತರಬಾರ್ದಂತೆ. ಅಮೇರಿಕಾದಲ್ಲಿ ಹೇಳೋದು ಒಂದೇ, ಇಲ್ಲಿ ಹೇಳ್ತಿರೋದು ಒಂದೇ ಸ್ವರದಲ್ಲಿ ಕೇಳಿಸ್ತಿದೆಯಲ್ಲ, ಯಾಕೆ ಅನ್ನೋ ಪ್ರಶ್ನೆಗಳ ನಡುವೆ ಈಗ JPCನೂ ಬೇಡ, ಸ್ಕ್ರ್ಯಾಪ್ ಮಾಡಿ ಅಂತಿದ್ದಾರೆ. ಸರ್ಕಾರ ಇಷ್ಟು ಸುಲಭವಾಗಿ JPC ಕಳಿಸ್ಬಿಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವಾ ಪ್ರತಿಪಕ್ಷಗಳು? ಹಠ ಹಿಡಿದು ಪಾಸ್ ಮಾಡ್ಕೊಳಕ್ಕೆ ಹೋಗುತ್ತೆ, ಆ ಗಲಾಟೆ ಎಬ್ಸ್ಬಹುದು ಅಂತ ಅಂದ್ಕೊಂಡಿದ್ರಾ? ಗೊತ್ತಿಲ್ಲ. ಕ್ರಿಶ್ಚಿಯನ್ NGOಗಳಿಗೆ, ಮಿಷನರೀಸ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಫಂಡ್ ಬರ್ದಿದ್ದಂಗೆ ಮಾಡ್ತಿದ್ದಾರೆ ಅಂತ ಮುಗಿಬಿತ್ತಿದ್ದಾರೆ. ಈಗ ಅದನ್ನು ರಿವ್ಯೂ ಮಾಡಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬೇಕು, ಅಭಿಪ್ರಾಯ ಒಕ್ಕೊರಲಾಗಿ ಕನ್ಸ್ಟ್ರಕ್ಟಿವ್ ಆಗಿ ತಗೊಳ್ಳಿ ಅಂತ ಕೆಲವು ಪಕ್ಷಗಳೆಲ್ಲ ಹೇಳಿದ್ರು. DMK ಅವ್ರು ಹೇಳಿದ್ರು. ಇವನ್ ಈಗ SP ಅಖಿಲೇಶ್ ಯಾದವ್ ಅವ್ರ ಹೆಂಡತಿ ಡಿಂಪಲ್ ಯಾದವ್ ಸಪೋರ್ಟ್ ಮಾಡ್ತಿದ್ದಾರೆ. ಆಯಿತು, ಗುಡ್, JPCಗೆ ಹೋಗಿದ್ದು ಗುಡ್ ಅಂತ. ಸೊ ಇವ್ರಿಗೆ ಕ್ಲಾರಿಟಿ ಸಿಗ್ತಿಲ್ವಾ? JPCಗೆ ಹೋಗಿದ್ದು ಒಳ್ಳೇದಾ ಅಥವಾ ಸ್ಕ್ರ್ಯಾಪ್ ಆಗಿದ್ರು ಒಳ್ಳೇದಿತ್ತಾ? ಈ ರೀತಿಯ ಗೊಂದಲದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ನಿನ್ನೆ ಹೇಳಿದ್ದೇ ಒಂದು, ಇವತ್ತು ಹೇಳ್ತಿರೋದೇ ಒಂದು. ಯಾಕಿಷ್ಟು ಆಘಾತ? ಎಲ್ಲಿಂದ? ಹಾಗಾದರೆ ಅಕೌಂಟೆಬಿಲಿಟಿ ಇಲ್ದಂಥ ದುಡ್ಡು ಬರ್ತಿತ್ತು, ಯಾರಿಗಿದ್ರಿಂದ ಆಘಾತ? ಫಂಡ್ ಇನ್ನು ಮುಂದೆನೂ ಬರುತ್ತೆ, ಬಟ್ ಲೆಕ್ಕ ಪಕ್ಕ ಖರ್ಚಾಗಿದ್ದೆಷ್ಟು, ತಗೊಂಡಿದ್ದೆಷ್ಟು ಕೊಡಬೇಕು. ಈ ದೇಶದಲ್ಲಿ ಲೆಕ್ಕ ಕೇಳೋದಕ್ಕೆ ಯಾರೂ ಅಧಿಕಾರ ಇಲ್ವಾ? ಬೇರೆ ಎಲ್ಲ ದೇಶದಲ್ಲಿ ಆಗುತ್ತೆ, ಈ ದೇಶದಲ್ಲಿ ಆಗಬಾರ್ದಾ? ಇದು ಒಂಥರ ಗೋಮುಖ ವ್ಯಾಘ್ರ ಈ ಕಾಯ್ದೆ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವುದು ಕುರಿ ವೇಷ ಹಾಕ್ಕೊಂಡಿರೋ ತೋಳ ಅಂತ ಹೇಳ್ತಿದ್ದಾರೆ. ಹೊರಗಡೆ ಕಾಣಿಸ್ತಿರೋದೇ ಒಂದು, ಒಳಗಡೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋಕ್ಕೇ ಬರ್ತಿದ್ದಾರೆ ಅಂತ. ಈ ಥರ ಮಿಸ್ಯೂಸ್ ಆಗದಿರೋ ರೀತಿ ಚೇಂಜಸ್ನ ಮಾಡಿಕೊಡ್ತೀವಿ ಬಿಡಿ, ಏನು ನಿಮಗೆ ಡೌಟ್ಸ್ ಇದೆಯೋ ಅದನ್ನು ಮಾಡಿಕೊಡ್ತೀವಿ ಅಂತ ಈ ಕೇಂದ್ರ ಸರ್ಕಾರ ಹೇಳ್ತಿರೋದು. ಅವ್ರು ಕೇಳ್ತಿದ್ದಂಗೆ ಇವ್ರು ರೆಡಿ ಆಗಿಬಿಟ್ರು. ಇಂಟ್ರೆಸ್ಟಿಂಗ್ ಅಂದರೆ ಸುಮ್ಮನೆ ಯಾಕೆ ದಂಗೆ ಹೋರಾಟ ಅದಕ್ಕೆಲ್ಲ ಅವಕಾಶ ಕೊಡೋದು? 2 ತಿಂಗಳು ಲೇಟ್ ಆಗುತ್ತಾ, ಆಗಲಿ ಬಿಡಿ ಅಂತ. ಮತ್ತು ಈ ವಕ್ಫ್ ನೆನಪು ಮಾಡ್ಕೊಳ್ಳಿ, ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹಿಂಗೆ ಹೋಗಿತ್ತು. ವಕ್ಫ್ ವಿರೋಧ ಆಗಿ JPCಗೆ ಹೋಗುತ್ತೆ, ಬಿಟ್ಟರೆ ಆಮೇಲೆ ಕೇಂದ್ರ ಸರ್ಕಾರ ಪಾಸ್ ಮಾಡ್ಕೊಳ್ತು. ಕೆಲವು ಕೋರ್ಟ್ಗೆ ಹೋಗಿ ಒಂದಿಷ್ಟು ಅಂಶಗಳನ್ನೆಲ್ಲ ಹೋಲ್ಡ್ ಮಾಡಿದ್ರು. ಬಟ್ ವಕ್ಫ್ ಬಿಲ್ ಪಾಸ್ ಆಯಿತಾ? ವಕ್ಫ್ ಆಸ್ತಿಗಳಿಗೀಗ ಲೆಕ್ಕ ಕೊಡಲೇಬೇಕಾದ ಅನಿವಾರ್ಯತೆ ದೇಶದಲ್ಲಿ ಬಂದಿದೆಯಾ? ಕೇಂದ್ರ ಸರ್ಕಾರ ಪ್ರಪೋಸ್ ಮಾಡಿದ್ದು ಎಲ್ಲ ಅಂಶ ಫಾಲೋ ಮಾಡೋಕ್ಕಾಗದಿದ್ರು ಮೇಜರಾಗಿ ಏನು ಬೇಕಿತ್ತು? ಎಲ್ಲ ವಕ್ಫ್ ಆಸ್ತಿಗಳು ಕಣ್ಗಾವಲಲ್ಲಿ ಬರಬೇಕಿತ್ತು, ಜಿಲ್ಲಾಡಳಿತ ಅದನ್ನು ನೋಡಬೇಕಿತ್ತು. ಅದನ್ನು ಮಾಡ್ತಿದ್ದಾರಾ? ಈಗ ಮೇನ್ ಉದ್ದೇಶ ಸಫಲ ಆಯಿತು ತಾನೇ? ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದು ಹೋಗಿದೆ. ಸೊ FCRA ಹೆಂಗಾದರೂ ಮಾಡಿ ಅವ್ರು ಪಾಸ್ ಮಾಡ್ಕೊಳ್ತಾರೆ, ಬದಲಾವಣೆ ಮಾಡಿದ್ರು ಏನು ಮಾಡಬೇಕೋ ಅದನ್ನು ಮಾಡಿಬಿಡ್ತಾರೆ ಅನ್ನೋ ಆತಂಕವಾ? ಈ ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿ ಸೆಷನ್ 1 ದಿನಾನೂ ನಡೆಯೋದಕ್ಕೆ ಬಿಡದೆ ಒದ್ದಾಡಿದ್ದು ಯಾಕೆ? ಈ ದೇಶದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಪ್ಪನ ಮನೆ ದುಡ್ಡನ್ನು ಖಾಲಿ ಮಾಡ್ತಿದ್ದೀರಾ, ಸೆಷನ್ ಪದೇ ಮುಂದೂಡಿಕೆ ಆಗ್ತಿದೆ, ಕಲಾಪ ಬಲಿ ಆಗ್ತಿದೆಯಲ್ಲ, ಎಷ್ಟು ಖರ್ಚಾಗುತ್ತೆ ಗೊತ್ತಾ? 1 ನಿಮಿಷ ಸೆಷನ್ ನಡೆಸೋದಕ್ಕೆ ಎಷ್ಟು ಖರ್ಚಾಗುತ್ತೆ? 1 ಗಂಟೆ ಸೆಷನ್ ನಡೆಸಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ? ಒಂದೇ ದಿನಕ್ಕೆ 9-10 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಇಡೀ ದಿನ ಒಂದು 6-7 ಗಂಟೆ ಸೆಷನ್ ನಡಿಬೇಕು ಅಂದರೆ. ಅಂಥದ್ರಲ್ಲಿ ಇವರು ಈ ರೀತಿ ಕಲಾಪವನ್ನು ಬಲಿ ಮಾಡ್ತಿದ್ದಾರೆ. ಚರ್ಚೆ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂದರೆ 1 ನಿಮಿಷ ಸೆಷನ್ ನಡೆಯೋಕ್ಕೆ 2-2.5 ಲಕ್ಷ ಖರ್ಚಾಗತ್ತೆ ರೀ. 1 ಗಂಟೆ ನಡೆಸ್ಬೇಕು ಅಂದ್ರೆ ಕೋಟಿಗಟ್ಟಲೆ ವ್ಯಯಿಸ್ಬೇಕು. 1 ದಿನ ನಡೆಸ್ಬೇಕಂದ್ರೆ ಆಲ್ರೆಡಿ ಹೇಳ್ದಂಗೆ 9-10 ಕೋಟಿ ಖರ್ಚು. ಇದೆಲ್ಲ ಲೆಕ್ಕಕ್ಕೆ ಇಲ್ವಾ ಈ ಜನಪ್ರತಿನಿಧಿಗಳಿಗೆ? FCRA ಬಿಲ್ಗೆ ಹೆದರ್ಕೊಂಡು ಸ್ಟೂಡೆಂಟ್ಸ್ ಕಡೆ ಬೆರಳು ತೋರಿಸ್ಕೊಂಡು, ಸ್ಟೂಡೆಂಟ್ಸ್ ಮೇಲೆ ಗನ್ ಫೈರ್ ಆಯಿತು, ಪೆಲೆಟ್ ಗನ್ ಆಯಿತು, ಮತ್ತೊಂದು ಆಯಿತು ಅಂತ ಡೈವರ್ಟ್ ಮಾಡೋ ಪ್ರಯತ್ನವ? ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಮೇಲೆ ಪ್ರೇಮ ಇದ್ದರೆ ಅಮಿತ್ ಶಾ ಅವ್ರನ್ನ ಕಟ್ ಹಾಕಿ ಸೆಷನ್ಗೆ ಬಂದು 12 ಅವರ್ ಕಂಟಿನ್ಯೂಸ್ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ, ಕಾಂಗ್ರೆಸ್ನವರು, ಅಖಿಲೇಶ್ ಯಾದವ್ ಅವರೆಲ್ಲ ಬಂದು ಅಮಿತ್ ಶಾ ಅವರನ್ನು ರಾಜೀನಾಮೆ ಕೊಡೋ ತನಕ ಅಟ್ಟಾಡಿಸ್ಕೊಂಡು ಡಿಬೇಟಲ್ಲಿ ಅವರನ್ನು ದಬಾಯಿಸಿ ಚೆನ್ನಾಗಿ ಏನೇನು ಮಾಡ್ಬೋದೋ ಮಾಡಿ ಅವಕಾಶ ಕೊಟ್ಟಿದ್ದಾರಲ್ಲ ಅಮಿತ್ ಶಾನೇ, ಅದನ್ನೂ ಯೂಸ್ ಮಾಡ್ಕೊಳ್ಳದೆ ಯಾಕೆ ಇಂತಹ ಪಲಾಯನ ಅನ್ನೋದು ಅರ್ಥ ಆಗ್ತಿಲ್ಲ. ಆಕ್ರೋಶ ಸಿಡಿದಿರೋದೇ ಇಲ್ಲಿ. ಇವ್ರು ಹೇಳೋದೊಂದು ಮಾಡೋದೊಂದು. ಚರ್ಚೆ ಬೇಕು ಅಂತಾರೆ, ಚರ್ಚೆ ಮಾಡೋದಕ್ಕೆ ಬರಲ್ಲ. JPC ಬೇಕು ಅಂತಾರೆ, ಕೊಟ್ಟರೆ ಸ್ಕ್ರ್ಯಾಪ್ ಮಾಡಿ ಅಂತಾರೆ. ಸೊ ಇವರ ನಿಜವಾದ ಉದ್ದೇಶ ಏನು?
ಕ್ಲಾರಿಟಿ ಕೊಡ್ತಿಲ್ಲ ಪ್ರತಿಪಕ್ಷಗಳು. ಶ್ಯಾಡೋ PM ಅಂತ ಕರೆಸ್ಕೊಳ್ಳುವಂಥ LOPಯ ಈ ನಿಲುವಿಗೆ ಕಾರಣ ಏನು? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.